Hello everyone, welcome to my channel at Purnima Shetty. I share travel, food and lifestyle content. ನಾವು ತಿರುವಣ್ಣಾಮಲೈ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದು ಆಫ್ಟರ್ನೂನ್ 1 o'clockಗೆ. ನಾವು ಆಲ್ಮೋಸ್ಟ್ ಅರೌಂಡ್ 7 o'clockಗೆ ತಿರುವಣ್ಣಾಮಲೈಗೆ ರೀಚ್ ಆದ್ವಿ. ಹೋಟೆಲ್ಗೆ ಚೆಕ್ ಇನ್ ಆಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕ್ ಮಾಡಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಟೆಂಪಲ್ ಬ್ಯಾಕ್ ಸೈಡ್ ಎಂಟ್ರೆನ್ಸ್. ಇಲ್ಲಿ ಮಲ್ಟಿಪಲ್ ಎಂಟ್ರೀಸ್ ಇದೆ. ಇಲ್ಲಿ ಎಲ್ಲರೂ ಟೆಂಪಲ್ ಮುಂದೆ ಪೂಜೆ ಮಾಡಿ ದೀಪ ಅಂಟಿಸಿ ದೇವರಿಗೆ ನಮಸ್ಕಾರ ಮಾಡಿ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಟೆಂಪಲ್ ವೈಬ್ಸ್ ತುಂಬ ಚೆನ್ನಾಗಿದೆ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ತುಂಬ ಜಾಸ್ತಿ ಜನ ಬಂದಿದ್ದಾರೆ. ನಾವು ಪೂಜೆ ಮುಗಿಸ್ಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. 14 ಕಿಲೋಮೀಟರ್ಸ್ ಇದೆ, ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿ ಫುಲ್ ತಾರ್ ರೋಡ್ ಇರೋದ್ರಿಂದ ಆರಾಮಾಗಿ ನಡಿಬೋದು ಅನಿಸ್ತಾ ಇದೆ. ಹಾಗೆ ರೋಡ್ ಉದ್ದಕ್ಕೂ ತುಂಬ ಶಾಪ್ಸ್ ಇದೆ, ಫುಡ್ ಕೂಡ ಸಿಗುತ್ತೆ ತಿನ್ನೋದಕ್ಕೆ. ನಾವು 1 ಕಿಲೋಮೀಟರ್ ಅಷ್ಟೇ ನಡೆದಿರೋದು. ನೋಡಿ 14 ಕಿಲೋಮೀಟರ್ಸ್ ಉದ್ದಕ್ಕೂ ಅಷ್ಟಲಿಂಗ ಇರುತ್ತೆ. ಎಲ್ಲಿ ಸ್ಟಾರ್ಟ್ ಮಾಡ್ತೀವೋ ಮತ್ತೆ ಅಲ್ಲೇ ಎಂಡ್ ಮಾಡ್ತೀವಿ. ನಾನು ಈ ಟೆಂಪಲ್ಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್. ಪೌರ್ಣಮಿ ದಿನ ಬಂದಿರೋದ್ರಿಂದ ತುಂಬ ರಶ್ ಇದೆ. ಇಲ್ಲಿ ಜಾಸ್ತಿ ಪೌರ್ಣಮಿ ದಿನವೇ ಗಿರಿ ಪ್ರದಕ್ಷಿಣೆ ಮಾಡೋದು. ನಾರ್ಮಲ್ ಟೈಮಲ್ಲಿ ಅಷ್ಟು ಜಾಸ್ತಿ ರಶ್ ಇರೋದಿಲ್ಲ, ಫ್ರೀ ಇರುತ್ತೆ ಅಂತ ಹೇಳ್ತಿದ್ರು. ಇಲ್ಲಿ ಪೌರ್ಣಮಿ ದಿನವೇ ಯಾಕೆ ಜಾಸ್ತಿ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ, ಅದಕ್ಕೆ ಸ್ಪಿರಿಚುವಲ್ ಆಗಿ ಹೇಳಬೇಕಂದ್ರೆ ಈ ದಿನ ದೇವರಿಗೆ ಜಾಸ್ತಿ ಶಕ್ತಿ ಇರುತ್ತೆ. ಪ್ರಾರ್ಥನೆ ಮಾಡಿದರೆ ಅದಕ್ಕೆ ಫಲ ಸಿಗುತ್ತೆ ಅಂತ ನಂಬಿಕೆ ಇದೆ. ಹಾಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ನಾವು 3 ಕಿಲೋಮೀಟರ್ಸ್ ನಡ್ಕೊಂಡ್ಬಂದ್ವಿ. ಅಷ್ಟಲಿಂಗಗಳಲ್ಲಿ 3ನೇದು ಯಮಲಿಂಗ. 3 ಕಿಲೋಮೀಟರ್ಸ್ ಆದಮೇಲೆ ಸಿಗುತ್ತೆ. ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ಟೆಂಪಲ್ಸಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ. ಇಲ್ಲಿ ರೋಡುದ್ದಕ್ಕೂ ತುಂಬ ಶಾಪ್ಸ್ ಇದ್ದಾವೆ, ಏನಾದರೂ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು. ಗಿರಿ ಪ್ರದಕ್ಷಿಣೆ ಅಂದರೆ ಸ್ಪಿರಿಚುವಲ್ ಬಿಲೀಫ್ ಮಾತ್ರ ಅಲ್ಲ, ಅದಕ್ಕೆ ಸೈನ್ಸ್ ರೀಸನ್ ಕೂಡ ಇದೆ. ಎಸ್ಪೆಷಲಿ ಪೌರ್ಣಮಿ ದಿನ ವೆದರ್ ಕೂಲ್ ಆಗಿರುತ್ತೆ. ಆ ವೆದರಲ್ಲಿ 14 ಕಿಲೋಮೀಟರ್ಸ್ ವಾಕ್ ಮಾಡಿದಾಗ ಸ್ಟ್ರೆಸ್ ಹಾರ್ಮೋನ್ನ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಮೈಂಡ್ನ ಕಾಮ್ ಮಾಡುತ್ತೆ. ಅದಕ್ಕೆ ಜನರು ಗಿರಿ ಪ್ರದಕ್ಷಿಣೆ ಮಾಡಿದ್ಮೇಲೆ ಮನಸ್ಸು ಹಗುರಾಯಿತು ಅಂತ ಹೇಳ್ತಾರೆ. ನಾವು ಸ್ಲೋ ಆಗಿ ನಡೆಯೋದ್ರಿಂದ ಫ್ರೆಶ್ ಏರಲ್ಲಿ ಆಕ್ಸಿಜನ್ ಸಪ್ಲೈ ಕೂಡ ಚೆನ್ನಾಗಾಗುತ್ತೆ, ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಓವರ್ ಥಿಂಕಿಂಗ್ ಕೂಡ ಕಡಿಮೆ ಆಗುತ್ತೆ. ನಾವು ವಾಕ್ ಮಾಡೋ ರೋಡಲ್ಲಿ ಫುಟ್ ಮಸಾಜ್ ಮಾಡ್ಕೊಳ್ಳೋ ಮಿಷಿನ್ ಕೂಡ ಇಟ್ಟಿದ್ದಾರೆ. ಅದಕ್ಕೆ 30 to 50 rupees ಪೇ ಮಾಡಬೇಕು. ವಾಕ್ ಮಾಡಿ ಕಾಲ್ ಪೇನ್ ಆದರೆ ಮಸಾಜ್ ಕೂಡ ಮಾಡಿಸ್ಕೋಬೋದು. ಇಲ್ಲಿ ಜನರು ಜಾಸ್ತಿ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಆ ಟೈಮಲ್ಲಿ ವೆದರು ಕೂಲ್ ಆಗಿರುತ್ತೆ, ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ, ಜಾಸ್ತಿ ವೆಹಿಕಲ್ಸ್ ಓಡಾಡೋದಿಲ್ಲ. ನಾವು ಸ್ಟಾರ್ಟ್ ಮಾಡಿದಾಗ ಟೈಮ್ ಅರೌಂಡ್ 8:30 ಆಗಿತ್ತು. ಎಲ್ಲ ಅಷ್ಟಲಿಂಗಗಳ ದರ್ಶನ ಮಾಡಿಕೊಂಡು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ 1:30 ಮಿಡ್ನೈಟ್ ಆಯಿತು. ಆರಾಮಾಗಿ ನಡಿಬೋದು, ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ. ಟೆಂಪಲ್ ಅರ್ಲಿ ಮಾರ್ನಿಂಗ್ 5:30ಗೆ ಓಪನ್ ಆಗುತ್ತೆ. ಕೆಲವೊಬ್ಬರು ಗಿರಿ ಪ್ರದಕ್ಷಿಣೆ ಮಾಡಿ ಹಾಗೆ ದೇವ್ರ ದರ್ಶನಕ್ಕೆ ಹೋಗ್ತಾರೆ. ನಾವು ಫ್ಯೂ ಅವರ್ಸ್ ಮಲ್ಕೊಂಡು ಮಾರ್ನಿಂಗ್ 9 o'clockಗೆ ದೇವ್ರ ದರ್ಶನಕ್ಕೆ ಬಂದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು 10 o'clockಗೆ ಕ್ಯೂಗೆ ಹೋದ್ವಿ. ಇಲ್ಲಿ ಫ್ರೀ ದರ್ಶನ ಇರುತ್ತೆ ಆ್ಯಂಡ್ 50 rupees ಟಿಕೆಟ್ ಕೂಡ ಸಿಗುತ್ತೆ. ನಾವು 50 rupees ಟಿಕೆಟ್ ತಗೊಂಡ್ವಿ. 50 rupees ಟಿಕೆಟಲ್ಲಿ 1 to 2 ಅವರ್ಸಲ್ಲಿ ದರ್ಶನ ಆಗೋಗುತ್ತೆ ಅಂತ ಹೇಳಿದರು. ಇಲ್ಲಿ ತಿರುಪತಿಯಲ್ಲಿರೋ ಥರ ಶೆಡ್ ಸಿಸ್ಟಮ್ ಕೂಡ ಮಾಡಿದ್ದಾರೆ. ಫ್ರೀ ದರ್ಶನಕ್ಕೂ 50 rupees ಟಿಕೆಟ್ಗೂ ಮ್ಯಾಕ್ಸಿಮಮ್ 1 hour ಡಿಫ್ರೆನ್ಸ್ ಅಷ್ಟೇ ಆಗುತ್ತಂತೆ. ಟೆಂಪಲು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಮಗೆ 2.5 ಅವರ್ಸಲ್ಲಿ ದೇವ್ರ ದರ್ಶನ ಆಯಿತು. ಪೌರ್ಣಮಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು, ಇಲ್ಲಾಂದರೆ ಇನ್ನೂ ಬೇಗ ಆಗುತ್ತೆ. ನೀವು ಅರುಣಾಚಲೇಶ್ವರ ಟೆಂಪಲ್ಗೆ ಬರಬೇಕು ಅಂತ ಅಂದ್ಕೊಂಡ್ರೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಗಿರಿ ಪ್ರದಕ್ಷಿಣೆ ಕೂಡ ಮಾಡಿ, ಆ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.